ಎಲ್ರಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ನೆನ್ನೆ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಇಂಜುರಿ ಆಯ್ತು, ಎಲ್ಲರೂ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಬೌಂಡ್ರಿನಲ್ಲಿ ಆದಂತ ಇಂಜುರಿ. ಸೊ ಈ ಇಂಜುರಿ ರಿಲೇಟೆಡ್ ಸಿಕ್ಕಾಪಟ್ಟೆ ಜನ ಕ್ಲಾರಿಟಿ ಕೇಳ್ತಾ ಇದ್ರ, ಏನಾಗುತ್ತೆ ನೆಕ್ಸ್ಟ್ ಮ್ಯಾಚ್ ಆಡ್ತಾರ ವಿರಾಟ್ ಕೊಹ್ಲಿ, ಆಡೋದಿಲ್ವಾ, ಏನಿದು ಸೀರಿಯಸ್ ಇಂಜುರಿನಾ, ಮೈನರ್ ಇಂಜುರಿನಾ, ಅಥವಾ ಏನಾಯ್ತು, ಕ್ಲಾರಿಟಿ RCB ಕೊಟ್ಟಿದ್ರ ಇದ್ರ ರಿಲೇಟೆಡ್ ಅಂತ ಸುಮಾರು ಜನ ಕೇಳ್ತಾ ಇದ್ರ. ಸೊ ಇದ್ರ ರಿಲೇಟೆಡ್ ಕ್ಲಾರಿಟಿ ಕೊಡೋದಕ್ಕೆ ನಾನು ಬಂದಿರೋದು. ವಿರಾಟ್ ಕೊಹ್ಲಿಗೆ ಆಗಿರುವಂತದ್ದು ಅದು ಮೈನರ್ ಇಂಜುರಿ ಅಂತ ಮಗ, ಏನ್ ಮೇಜರ್ ಗಿಜ್ಜರ್ ಎಲ್ಲ ಏನು ಆಗಿಲ್ವಂತೆ. ಸೊ ಗೊತ್ತಿರೋದನ್ನ ಏನಾಯ್ತು ಅಂತ, ಏನಾಗಿತ್ತು ನಮ್ಮ RCB ಅವ್ರಿಗೆ ತಿಕ್ಲಿ ಹಿಡಿದಿತ್ತು ಅಂತ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಅವ್ರ ಟೀಮ್ ಅವ್ರಿಗೂ ತಿಕ್ಲಿ ಹಿಡಿದಿತ್ತು. ಫೀಲ್ಡಿಂಗ್ ಅಂತ ಬಂದಾಗ ನಮ್ಮ ಟೀಮ್ ಅವ್ರಿಗೂ ತಿಕ್ಲಿ ಹಿಡಿದಿತ್ತು. ಅಲ್ಲ, ಆ ಬೌಂಡ್ರಿಗಳು ಇರೋದೇ 65 ಮೀಟರ್ 65 ಮೀಟರ್ ಬೌಂಡ್ರಿಗಳು, 60 ಮೀಟರ್ 65 ಮೀಟರ್ ಬೌಂಡ್ರಿಗಳು. ಅಲ್ಲೂ ಹೋಗ್ಬಿಟ್ಟು 10 ಫೀಟು 15 ಫೀಟು ಮುಂದೆ ನಿಂತ್ಕೊಂತಿದ್ರಲ್ಲ. ವಿರಾಟ್ ಕೊಹ್ಲಿ ಮುಂದೆಗಡೆ ನಿಂತ್ಕೊಂಡಿದ್ರು, ಬೌಂಡ್ರಿ ಲೈನ್ಗಿನ ಮುಂದೆಗಡೆ ನಿಂತ್ಕೊಂಡಿದ್ರು. ಅದು ಏನಕ್ಕೆ ಆ ಥರ ನಿಂತ್ಕೊಂತಿದ್ರು ಅಂತ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಹಿಂದೆಗಡೆ ನಿಂತ್ಕೊಂಡಿತ್ತು ಅಂದ್ರೆ ಎಷ್ಟೋ ಬೌಂಡ್ರಿನ ತಡೆದಿರ್ಬೋದಾಗಿತ್ತು, RCB ಅವ್ರನ್ನ ತಡೆದಿರ್ಬೋದಾಗಿತ್ತು. ಮುಂದೆ ಬಂದ್ಬಿಟ್ಟು ನಿಂತ್ಕೊತಾ ಇದ್ರು. ಸೊ ಬಾಲ್ನ ಮಿಸ್ಚಾರ್ಜ್ ಮಾಡಿದ್ದು, ಬಿಟ್ಟಿದ್ದು 4ಗಳಿಗೆ. ಸೊ ನೋಡಿದಿರ ಬೇಜಾನ್, ನೆನ್ನೆ RCB ಬಿಟ್ಟಿದ್ದು ನೋಡಿದಿರಾ, ಅವ್ರು ಬಿಟ್ಟಿರೋದು ನೋಡಿದಿರಾ. ಸೊ ಏನಕ್ಕೆ ಆ ಒಂದು ಇಂಜುರಿ ಆಯಿತು ಅಂತ ಅಂದರೆ, ವಿರಾಟ್ ಕೊಹ್ಲಿ ಅವ್ರು ಹಂಗೆ ಒದ್ಲಾಡ್ಕೊಂಡು ಬಿದ್ದೋಗ್ಬಿಟ್ಟಿದ್ರಲ್ಲಿ, ಕೈಗೆ ಏನೋ ಹೆವಿ ಇಂಪ್ಯಾಕ್ಟ್ ಆಗಿತ್ತು. ಸಾಯಿ ಸುದರ್ಶನ್ ಫ್ಲಾಟ್ ಆಗಿ ಹೊಡೆದಂಥ ಬಾಲ್ನ ವಿರಾಟ್ ಕೊಹ್ಲಿ ಅವರು ಜಡ್ಜ್ ಮಾಡಲಿಲ್ಲ, ಮಿಸ್ಜಡ್ಜ್ ಮಾಡಿದ್ರು. ಬೌನ್ಸ್ ಕೂಡ ಅನಿವನ್ ಆಗಿ ಆಯಿತು ಅಂತ ಕಾಣಿಸಿದೆ ಆ ಟೈಮಲ್ಲಿ ಬಾಲ್ ಬಂದ್ಬಿಟ್ಟು ಕೈಗೆ ಹೊಡೆದು ಹಾರ್ಕೊಂಡು ಬೌಂಡ್ರಿಗೆ ಹೋಗುತ್ತೆ. ಸೊ ತಮ್ ಫಿಂಗರ್ನ ವಿರಾಟ್ ಕೊಹ್ಲಿ ಅವರು ಕೊಟ್ಟಿರ್ತಾರೆ. ಸೊ ತಮ್ ಫಿಂಗರ್ಗೆ ಲೈಟಾಗಿ ಇಂಪ್ಯಾಕ್ಟ್ ಆಗಿದೆಯಂತೆ. ಸೊ ಇದ್ರ ರಿಲೇಟೆಡು ಹೆಡ್ ಕೋಚ್ ಆಗಿರುವಂಥ ಆ್ಯಂಡಿ ಫ್ಲವರ್ಸ್ ಅವರು ಅಫಿಷಿಯಲ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇವಾಗ ವಿರಾಟ್ ಕೊಹ್ಲಿಗೆ ಏನೂ ಆಗಿಲ್ಲ, ಅಂಥ ದೊಡ್ಡ ಇಂಪ್ಯಾಕ್ಟ್ ಏನಲ್ಲ, ಅದು ಲೈಟಾಗಿ ಒಂದು ಸ್ವಲ್ಪ ನಿಗಲ್ಲಾಗಿತ್ತು. ಸೊ ರಿಕವರ್ ಆಗಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಮ್ಯಾಚ್ನ ವಿರಾಟ್ ಕೊಹ್ಲಿ ಆಡ್ತಾರೆ ಅಂತ ಈಗ ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಮಗ. ಸೊ ವರಿ ಮಾಡ್ಕೊಳ್ಳುವಂಥ ಅಗತ್ಯತೆ ಇಲ್ಲ, ವಿರಾಟ್ ಕೊಹ್ಲಿಗೆ ಏನೂ ಆಗಿಲ್ಲ, ತಮ್ಮ ಫಿಂಗರ್ಗೂ ಏನೂ ಆಗಿಲ್ಲ, ಲೈಟಾಗಿ ಆಗಿರೋದು. ಸೊ ಇವಾಗ ರಿಸಾಲ್ವ್ ಆಗಿದೆ ಮ್ಯಾಟ್ರ್. ಫಿಸಿಯೋ ಎಲ್ಲ ಬಂದ್ಬಿಟ್ಟು ಅದು ಸ್ವಲ್ಪ ರಿಪೇರಿ ಮಾಡಿ ಕಳಿಸಿದ್ರು. ವಿರಾಟ್ ಕೊಹ್ಲಿ ಏನೇನು ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿಲ್ಲ, ಮತ್ತೆ ಬಂದರು ಆನ್ ಫೀಲ್ಡಲ್ಲಿ ಆಡಿದ್ರು. ಸೊ ಅದೇ ಆಡೋದ್ರೂ ಏನಾದ್ರು ಇರಬಹುದೇನೋ ಅಂತ ಸ್ವಲ್ಪ ಕೊಹ್ಲಿ ಫ್ಯಾನ್ಸ್ಗಳಿಗೆ ಡೌಟ್ ಇರುತ್ತಲ್ಲ. ಅಲ್ಲಾಗರು 13 ಸ್ಟಿಚ್ ಹಾಕೊಂಡು 2016 ಆಡೋಂಥ ವಿರಾಟ್ ಕೊಹ್ಲಿಯಲ್ಲಿ ಯಾವುದೋ ಚಿಕ್ಕದು ಲೈಟಾಗಿ ನಿಗಲ್ಲಾಗಿರೋ ತಮ್ಮ ಫಿಂಗರ್ ಹೊಡೆದಿರೋದು ಏನೋ ಒಂದು ಸ್ವಲ್ಪ ಜುಮ್ ಅನ್ಸಿರುತ್ತೆ. ಆ ಜುಮ್ ಅನ್ಸಿರೋದಕ್ಕೆ ಮ್ಯಾಚ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ವಿರಾಟ್ ಕೊಹ್ಲಿ. ನೆನಪಿಲ್ಲ 2016 13 ಸ್ಟಿಚ್ಚು ಇಲ್ಲಿಗೆ ಕೈಗಳೆಲ್ಲ ಒಳಗೆ ಹಾಕಿಸ್ಕೊಂಡು ಆಡ್ದಂಥ ವಿರಾಟ್ ಕೊಹ್ಲಿ ಸೆಂಚುರಿ ಎಲ್ಲ ಹೊಡೆದ್ರು ಅವಾಗ. ಸೊ ಇದಕ್ಕೆಲ್ಲ ಬಗ್ಗೋ ಮಗನೇ ಅಲ್ಲ ವಿರಾಟ್ ಕೊಹ್ಲಿ. ಏನೋ ಒಂದು ಮ್ಯಾಚ್ ಹಂಗೆ ಹಿಂಗೆ ಆಗಿದೆ, ನಾವು ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಬಿಟ್ಟಿದ್ವಲ್ಲ ನಮ್ಮ RCBಗೆ. ಏನು ಗುರು, ಫೀಲ್ಡಿಂಗ್ ನೋಡಿದ್ರೆ ಹಂಗೆ, ಬ್ಯಾಟಿಂಗ್ ನೋಡಿದ್ರೆ ಹಂಗೆ, ಬೌಲಿಂಗ್ ನೋಡಿದ್ರೆ ಹಂಗೆ, ಹಿಂಗೆ ಅಂತೆಲ್ಲ ಬಿಲ್ಡಪ್ ಕೊಟ್ಬಿಟ್ಟಿದ್ಕೆ ಸಿಕ್ಕಾಪಟ್ಟೆ ದೃಷ್ಟಿ ಆಗೋಗ್ಬಿಡ್ತು ಅಂತ ಕಾಣಿಸಿದೆ ನಮ್ಮ RCBಗೆ. ಅದಕ್ಕೋಸ್ಕರ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸು ಕೂಡ ಕಳಪೆ ಆಗಿದ್ರು ನೆನ್ನೆ. ಜೊತೆಗೆ ಬ್ಯಾಟಿಂಗ್ ಸ್ಟ್ಯಾಂಡರ್ಡ್ಸ್ ಕೇಳಂಗೇನೆ ಇಲ್ಲ, ಬೌಲಿಂಗಲ್ಲೂ ಏನೋ ಮಾಡೋಕ್ಕಾಗಲಿಲ್ಲ. ಎಲ್ಲ ಸ್ಟ್ಯಾಂಡರ್ಡ್ಸು ಕೂಡ RCB ನೆನ್ನೆ ಉಣ್ಕೊಂಡು ಹೋಗಿದ್ದು, 3 ಸ್ಟ್ಯಾಂಡರ್ಡ್ಸೂ ಕೂಡ. ಸೊ ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚು ರಿಕವರ್ ಆಗಿಬಿಟ್ಟು ಚೆನ್ನಾಗಿ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ವರಿ ಮಾಡ್ಕೊಳ್ಳೋಂಥ ಅಗತ್ಯತೆ ಇಲ್ಲ ವಿರಾಟ್ ಕೊಹ್ಲಿಗೆ, ಏನಂದರೆ ಏನೂ ಆಗಿಲ್ಲ, ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.